ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 50 ರನ್ಗಳಿಂದ ಭರ್ಜರಿಯಾಗಿ ಗೆದ್ದ RCB. ಇನ್ನು CSK ವಿರುದ್ಧ ವಿಶ್ವ ದಾಖಲೆ ಬರೆದ ನಮ್ಮ RCB ತಂಡ. ಇನ್ನು CSK ಮತ್ತು RCB ನಡುವಿನ ಮ್ಯಾಚ್ ಹೈಲೈಟ್ಸ್ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಜೈ RCB ಅಂತಾನೂ ಕೂಡ ಕಮೆಂಟ್ ಮಾಡಿ. ಇನ್ನು ಇವತ್ತಿನ ಪಂದ್ಯದಲ್ಲಿ ಬಂದ್ಬಿಟ್ಟು ಟಾಸ್ ಗೆದ್ದಂತ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕ ಋತುರಾಜ್ ಗಾಯಕ್ವಾಡ್ ಅವರು ಫೀಲ್ಡಿಂಗ್ ಆದ್ರೆ ಆಯ್ಕೆ ಮಾಡಿಕೊಳ್ತಾರೆ. ಇನ್ನು ಅದರಂತೆ ಮೊದಲು ಬ್ಯಾಟಿಂಗ್ ಮಾಡೋಕೆ ಬಂದಂತ ನಮ್ಮ RCBಯ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಭರ್ಜರಿ ಬ್ಯಾಟಿಂಗ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಫಿಲ್ ಸಾಲ್ಟ್ ಅವರು 16 ಬಾಲಲ್ಲಿ 32 ರನ್ ಬಾರಿಸಿದ್ರೆ ವಿರಾಟ್ ಕೊಹ್ಲಿ 31 ರನ್ ಆದ್ರೆ ಹೊಡಿತಾರೆ. ಇನ್ನು ಆನಂತರ ಬಂದಂಥ ದೇವದತ್ ಪಡಿಕ್ಕಲ್ ಅವರು 27 ರನ್ ಆದ್ರೆ ಹೊಡಿತಾರೆ ಅಂತಲೇ ಹೇಳ್ಬೋದು. ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಒಂದು ಇಂಪ್ಯಾಕ್ಟ್ ಕೊಟ್ಟಾದರೆ ಹೋಗ್ತಾರೆ. ಆನಂತರ ಬಂದಂಥ ನಮ್ಮ ಪಟ್ಟಿದಾರ್ ನಾಯಕ ರಜತ್ ಪಟ್ಟಿದಾರ್ ಅವರಂತೂ ಚೆನ್ನೈ ಬೌಲರ್ಸ್ಗಳನ್ನು ಪುಡಿ ಮಾಡ್ತಾರೆ ಅಂತಲೇ ಹೇಳ್ಬೋದು. 4 4 3 ಸಿಕ್ಸರ್ಗಳ ಮೂಲಕ 51 ರನ್ ಆದರೆ ಹೊಡಿತಾರೆ. ಇನ್ನು ಲಿಯಾಮ್ ಲಿವಿಂಗ್ಸ್ಟೋನ್ ಬಂದ್ಬಿಟ್ಟು ಇವತ್ತು ಸ್ವಲ್ಪ ಡಲ್ ಆದಂತೆ ಕಂಡ್ರು, ಮತ್ತು ಆದರೂ ಒಂದು 6 ಆದರೆ ಹೊಡಿತಾರೆ. ಭರ್ಜರಿ ಬೆಂಕಿ 6 ಅಂತಲೇ ಹೇಳ್ಬೋದು. ಲಿಯಾಮ್ ಲಿವಿಂಗ್ಸ್ಟೋನ್ ಹೊಡೆದದ್ದು 6. ಇನ್ನು ಜಿತೇಶ್ ಶರ್ಮಾನು ಕೂಡ ಸ್ವಲ್ಪ ಎಲ್ಲ ನಮ್ಮ RCB ಅಭಿಮಾನಿಗಳು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಆದರೆ ಇಟ್ಕೊಂಡಿದ್ರು ಜಿತೇಶ್ ಶರ್ಮಾ ಮೇಲೆ. ಅವರು ಕೂಡ ಇವತ್ತು ಬಂದ್ಬಿಟ್ಟು 12 ರನ್ ಆದರೆ ಹೊಡಿತಾರೆ, ಹೊಡೆದಾದ್ರೆ ಔಟ್ ಆಗ್ತಾರೆ. ಇದರಲ್ಲಿ ಬಂದ್ಬಿಟ್ಟು ಒಂದು 4 ಒಂದು 6 ಆದ್ರೆ ಸೇರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಕೊನೆಯಲ್ಲಿ ಬಂದ್ಬಿಟ್ಟು ಟೀಮ್ ಡೇವಿಡ್ ಅಂತೂ ಫಿನಿಶರ್ ಪಾತ್ರ ಸಖತ್ತಾಗಿ ನಿಭಾಯಿಸ್ತಾರೆ ಅಂತಾನೆ ಹೇಳ್ಬೋದು. ಇನ್ನು 22 ರನ್ ಆದರೆ ಹೊಡಿತಾರೆ, 3 6 ಕೂಡ ಹೊಡಿತಾರೆ ಅಂತಲೇ ಹೇಳ್ಬೋದು ಟೀಮ್ ಡೇವಿಡ್ ಅವರ 22 ರನ್ ನೆರವಿನಿಂದ ನಮ್ಮ RCB ತಂಡ ಬಂದ್ಬಿಟ್ಟು ಮೊದಲನೇ ಇನ್ನಿಂಗ್ಸ್ನಲ್ಲಿ 196ಕ್ಕೆ 7 ವಿಕೆಟ್ ಕಳ್ಕೊಂಡು 197ಕ್ಕೆ ವಿನ್ ಆದರೆ ಟಾರ್ಗೆಟ್ ಆದರೆ ಕೊಡ್ತಾರೆ. ಇನ್ನು ಟಾರ್ಗೆಟ್ ಚೇಸ್ ಮಾಡೋಕ್ಕೆ ಬಂದಂಥ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟರ್ಸ್ ಅಂತೂ ಅಲ್ಲೋಲ ಕಲ್ಲೋಲ ಆಗಿ ಹೋಗ್ತಾರೆ ಅಂತಲೇ ಹೇಳ್ಬೋದು ನಮ್ಮ RCBಯ ಬೌಲರ್ಸ್ ವಿರುದ್ಧ. ರಚಿನ್ ರವೀಂದ್ರ ವಿಕೆಟ್ ಆದರೆ ನಿಂದ್ರಿಸ್ತಾ ಇದ್ರೆ, ಇನ್ನೊಂದು ಕಡೆಯಿಂದ ರಾಹುಲ್ ತ್ರಿಪಾಠಿ ವಿಕೆಟ್ ಆದರೆ ಕಳ್ಕೊತಾರೆ, ಋತುರಾಜ್ ಗಾಯಕ್ವಾಡ್ ವಿಕೆಟ್ ಕಳ್ಕೊತಾರೆ, ದೀಪಕ್ ಕೂಡ ವಿಕೆಟ್ ಆದರೆ ಕಳ್ಕೊತಾರೆ. ಎಸ್ಪೆಷಲಿ ಇದು 3 ವಿಕೆಟ್ ಕೂಡ ಪವರ್ ಪ್ಲೇನಲ್ಲಿ ಆದರೆ ಹೋಗುತ್ತೆ. 2ನೇ ಓವರ್ನಲ್ಲೇ ಜೋಸ್ ಹೇಜಲ್ವುಡ್ ಅವರು ಬಂದ್ಬಿಟ್ಟು ರಾಹುಲ್ ತ್ರಿಪಾಠಿ, ಋತುರಾಜ್ ಗಾಯಕ್ವಾಡ್ ವಿಕೆಟ್ ಆದರೆ ತೆಗೆದು ಬಿಸಾಕ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಚೆನ್ನೈ ಪರ ಅಂತ ಬ್ಯಾಟಿಂಗ್ ಯಾರು ಹೇಳ್ಕೊಳ್ಳೋಂಥ ಬ್ಯಾಟಿಂಗ್ ಕೂಡ ಮಾಡಲಿಲ್ಲ, ಮತ್ತು ಬೌಲಿಂಗ್ನಲ್ಲಿ ಬಂದ್ಬಿಟ್ಟು ಸ್ವಲ್ಪ ಇವರು ನೂರ್ ಅಹ್ಮದ್ ಅವರು 3 ವಿಕೆಟ್ ಆದರೆ ತೆಗಿತಾರೆ. ಇನ್ನು ನಮ್ಮ RCBಯ ಬೌಲರ್ಸ್ ವಿಚಾರಕ್ಕೆ ಬರೋದಾಯ್ತು ಅಂತಂದರೆ ಭುವನೇಶ್ವರ್ ಕುಮಾರ್ ಅವರು 1 ವಿಕೆಟ್ ತೆಗೆದ್ರೆ, ಜೋಸ್ ಹೇಜಲ್ವುಡ್ ಅವರು ಬಂದ್ಬಿಟ್ಟು 3 ವಿಕೆಟ್ ಆದರೆ ತೆಗಿತಾರೆ. ಇದರಲ್ಲಿ ಮೇನ್ ಅಂದರೆ ಜೋಸ್ ಹೇಜಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್ದೇ ಮೇನ್ ಅಂತಲೇ ಹೇಳ್ಬೋದು, ಮೇನ್ ಪಾತ್ರ. ಇನ್ನು ಎಸ್ ದಯಾಳ್ ಅವರು 2 ವಿಕೆಟ್ ತೆಗೆದ್ರೆ, ಲಿಯಾಮ್ ಲಿವಿಂಗ್ಸ್ಟೋನ್ ಅವರು 2 ವಿಕೆಟ್ ಆದರೆ ತೆಗಿತಾರೆ, 4 ಓವರ್ ಕೂಡ ಆಗ್ತಾರೆ. ಇನ್ನು ಸುಯೇಶ್ ಶರ್ಮಾ ಅವರಿಗೆ 1 ವಿಕೆಟ್ ಕೂಡ ಬೀಳಲ್ಲ ಇವತ್ತು. ಇನ್ನು ಕುರ್ನಲ್ ಪಾಂಡೆ 2 ಓವರ್ ಹಾಕ್ತಾರೆ, 2 ಓವರ್ ಹಾಕಿ ಕೂಡ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೆ ಆಗ್ತಾರೆ. ಒಟ್ಟಿನಲ್ಲಿ ನಮ್ಮ RCB ತಂಡ ಬಂದ್ಬಿಟ್ಟು 2ನೇ ಪಂದ್ಯದಲ್ಲೂ ಕೂಡ ಭರ್ಜರಿಯಾಗಿ 50 ರನ್ನಿನಿಂದ ಆದರೆ ಗೆದ್ದಿದೆ. ಇನ್ನು ಈ ಮ್ಯಾಚ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಆಲ್ ಇಟ್ಕೊಳ್ಳಿ.